ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಕಡಿಮೆ ಬಜೆಟಲ್ಲಿ ಒಂದು ಓಮಿನಿ ಗಾಡಿ ನೋಡ್ತಾ ಇದ್ದಾರೆ ವೀಕ್ಷಕರೇ. ಬರೀ 80,000ಕ್ಕೆ ಈ ಗಾಡಿ ಸಿಗುತ್ತೆ ನೋಡಿ ವೀಕ್ಷಕರೇ. ಇಂಜಿನ್ ಕಂಡೀಷನ್ ಮಾತ್ರ ಭಾರಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಗಾಡಿ ಡಾಕ್ಯುಮೆಂಟ್ಸ್ ಕೂಡ ಚೆನ್ನಾಗಿದೆ, ಅಂದರೆ ರನ್ನಿಂಗ್ ಇದೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಹಾಗೆ ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ಯೂಟ್ಯೂಬಲ್ಲಿ ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ಆದಷ್ಟು ಈ ಗಾಡಿ ತುಂಬ ಜನಕ್ಕೆ ಅವಶ್ಯಕತೆ ಇದ್ದೇ ಇರುತ್ತೆ ಒಮ್ಮಿನಿ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಏನಾದರೂ ಸೇಲ್ ಮಾಡ್ಬೇಕಂತ ಅನಿಸಿದರೆ ನೀವು ನಿಮ್ಮ ಗಾಡಿದು ಯಾವುದೇ ಗಾಡಿ ಇರಲಿ ವೀಕ್ಷಕರೇ, ಆ ಗಾಡಿದು ಯೂಟ್ಯೂಬ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೆ ಏನಾರು ಅನಿಸಿದರೆ ಗಾಡಿ ಫೋಟೋಸು ಮತ್ತು ಅದೊಂದು ಗಾಡಿದು ಡೀಟೇಲ್ಸು ಮತ್ತು ಆ ಗಾಡಿದು ಒಂದು ವಿಡಿಯೋ ಸಹ ಮಾಡಿಬಿಟ್ಟು ನಮ್ಮ ಇವಾಗ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತೀಯಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಗಾಡಿ ಓನರ್ ನಂಬರಲ್ಲ, ಕನ್ಫ್ಯೂಸ್ ಮಾಡ್ಕೊಂಬೋಗಬೇಡಿ. ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ, ವಿಡಿಯೋನ ಪೂರ್ತಿ ನೋಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ವೀಕ್ಷಕರೇ, ಕಾಲ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಾನೇ ನಿಮಗೆ ಫ್ರೀ ಮಾಡಿಕೊಂಡು ಸ್ವಲ್ಪ ಸಮಯದ ನಂತರ ನಾನು ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು. ಇವರು ಓಮಿನಿಗೆ ಫುಲ್ ಡಿಮ್ಯಾಂಡ್ ಇದೆ, ಹಾಗಾಗಿ ಹೇಳ್ತಿದ್ದೀನಿ ವೀಕ್ಷಕರೇ ಮತ್ತೆ ಹೇಳ್ತಿದ್ದೀನಿ, ಇದು ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಯಾಕಂದರೆ ತುಂಬ ಜನ ಇದೇ ನಂಬರ್ ಕರೆ ಮಾಡ್ತಿದ್ರೆ ನಾನು ಪದೇ ಎಲ್ಲ ವಿಡಿಯೋದಲ್ಲೂ ಹೇಳ್ತಿದ್ದೀನಿ. ಹಾಗಾಗಿ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಕರೆ ಮಾಡೋಕ್ಕೆ ಹೋಗ್ಬೇಡಿ, ಸೆಂಡ್ ಮಾಡಿ ಅಷ್ಟೇ ವಾಟ್ಸಪ್ಪಲ್ಲಿ ಫೋಟೋಸ್, ಓಕೆನಾ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾರೆ ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸು ಓನರ್ ಹೇಳಿದ್ದಾರೆ. ಅದು ಏನೇನು ಹೇಳಿದ್ದಾರೆ, ಯಾವ್ಯಾವ ಗಾಡಿ ಅಂದರೆ ಏನೇನು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಗಾಡಿ ಯಾವ ಕಂಡೀಷನ್ ಆಗಿದೆ, ಅವ್ರು ಏನೇನು ಹಾಕ್ಸಿದ್ದಾರೆ ಎಕ್ಸ್ಟ್ರಾ ಒಳಗಡೆ, ಅದೆಲ್ಲ ಅವರೇ ಹೇಳಿದ್ದಾರೆ ವೀಕ್ಷಕರೇ. ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ, ಸ್ಕಿಪ್ ಮಾಡಿಬಿಡಿ. ಯಾಕಂದರೆ ಅವ್ರು ಹೇಳ್ತಿರುವಾಗ ಏನಾದರೂ ಮಾಹಿತಿ ಮಿಸ್ ಆಗ್ಬೋದು, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ವೀಕ್ಷಕರೇ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಆಮೇಲೆ ಸ್ಕ್ರೀನ್ ಮೇಲೆ ಏನು ಮೊಬೈಲ್ ನಂಬರ್ ಕಾಣಿಸಿರುತ್ತಲ್ಲ, ಅದು ಗಾಡಿ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೆ ಸಹ ಕರೆ ಮಾಡ್ಬೋದು. ಹಲೋ ಸರ್. ಹಾಂ ಹಲೋ ಸರ್, ಅದೇ ರೀ ಗಾಡಿ ನಮ್ದು ಕೊಡೋದಿತ್ತು. ಹಾಂ ಓಮಿನಿ ಅಲ್ವಾ? ಹಾಂ ಓಮಿನಿ ರೀ, ಹುಬ್ಳಿ ಒಳಗೆ ಇರೋದು ನಾವು. ಹುಬ್ಳಿ ಒಳಗೆ ಐತ್ರಿ ಗಾಡಿ. ಅದು ಆರ್ ಸಿ ಕಾರ್ಡಲ್ಲಿ ತುಮಕೂರು ಅಂತ ಏನೋ ಇದ್ದಂಗಿತ್ತಲ್ವಾ? ಹಾಂ ರೀ, ಆರ್ ಸಿ ಕಾರ್ಡಲ್ಲಿ ತುಮಕೂರು ಅಡ್ರೆಸ್ ಏನೋ ಇದ್ದಂಗಿತ್ತು. ಹಾಂ ಅದೇ ರೀ, ಅಲ್ಲಿ ಹೋಗಿ ತೊಗೊಂಬಂದಿದ್ದು ಗಾಡಿ. ಅಂದ್ರೆ ನಾನು ಹೋಗಿದ್ದೆ ರೀ ತೊಗೊಂಬರಕ್ಕೆ. ಹಾಂ ಅವ್ರ ಹೆಸರಲ್ಲಿ ಐತ್ರಿ, ಸಿ ಸಿ ತೆಗಿಸಿ ಕೊಟ್ಟಾರ ಈಗ ಅವ್ರು ನನ್ನ ಗಾಡಿ. ಅಂದರೆ ಎಷ್ಟು ದಿನ ಆಯ್ತು ತೊಗೊಂಡು ನೀವು? ನಾವು ತೊಗೊಂಡು 2 ತಿಂಗಳು ಆಯ್ತು ರೀ. ನಮ್ಮ ಮನೆ ಕಡೆನೇ ಐತಿ ಗಾಡಿ, ನಾವು ಎಲ್ಲಿ ಅಡ್ಡಾಡ್ಸಿಲ್ಲ ಅದನ್ನು. ಮನೆ ಕಡೆನೇ ಇಟ್ಕೊಂಡು ಕೊಟ್ರಾತಂತೇಳಿ ನಾವು, ಅಂದ್ರೆ ನಾವು ಗಾಡಿ ಕೊಡಕ್ಕಂತೇಳಿ ತೊಗೊಂಬಂದಿದ್ರಿ ಅವ್ರನ್ನ, ಸೇಲ್ ಮಾಡ್ಬೇಕಂತೇಳಿ. ಓಕೆ ಮನೆ ಕಡೆ ತೊಗೊಂಡು ಹಚ್ಕೊಂಡಿವ್ರಿ. ಅದಕ್ಕೆ ಸೇಲ್ ಮಾಡ್ಬೇಕಾಯ್ತು. ಮತ್ತು ನಾವು ಮತ್ತೆ ಬೇರೆ ಯಾವ್ದಾರು ತೊಗೊಂಡಾತಂತೇಳಿ ಅದ್ರ ಸಂಬಂಧ. ಸರಿ ಸರ್. ಅದು ಮಾಡಲು 1995 ಅಲ್ವಾ? ಹಾಂ 95 ಐತ್ರಿ. ಓಕೆ. ಈ ಪ್ರೆಸೆಂಟ್ ಓನರು ಆಗಿದ್ದಾರಾ? ಹಾಂ ಆಗೈತೆ ರೀ ಪ್ರೆಸೆಂಟ್ ಓನರ್. ಈಗ ಸಿ ಸಿ ತೆಗಿಸ್ಕೊಟ್ರಿ ಅವ್ರು. ಮತ್ತು ಈಗ ಯಾರು ನೆಕ್ಸ್ಟ್ ತೊಗೊಂಡ್ರೆ ಅಂದ್ರೆ ಅವ್ರ ಹೆಸರು ಲೇಟ್ ಮಾಡಿಸ್ಬಿಡ್ತೀವಿ. ಮತ್ತು ಇನ್ನೂ ಲೇಟ್ ಆಗೈತೆ ಅಂದ್ರೆ ನಮ್ಮ ಹೆಸರು ಮಾಡ್ಕೊಂಡು ಆಮೇಲೆ ಏನು ಅವ್ರ ಹೆಸರು ಮಾಡಿದ್ರು. ಅಂದರೆ ಈಗ ತೊಗೊಳೋರಿಗೆ ಅರ್ಜೆಂಟ್ ತೊಗೊಂಡ್ರೆ 7ನೇ ಓನರ್ ಆಗ್ತಾರೆ? ಹಾಂ 7ನೇ ಓನರ್ ಆಗ್ತಾರೆ ರೀ. ಓಕೆ. ಇದು ಪ್ಯೂರ್ ಪೆಟ್ರೋಲ್ ರೀ. ಎಲ್ ಪಿ ಜಿ ಇದೆಯಾ ಸರ್ ಇದು? ಎಲ್ ಪಿ ಜಿ ಇಲ್ಲ ಸರ್, ಪ್ಯೂರ್ ಪೆಟ್ರೋಲ್ ಯೂಸ್ ಮಾಡ್ಕೊಂಬಂದಿರೋದು ನಾವು ಆಗಿಂದನ. ಎಲ್ ಪಿ ಜಿ ಕುಂದ್ರಿಸಿಲ್ಲ ಒಟ್ಟು. ಸರಿ ಸರ್. ಇದು 8 ಸೀಟ್ರಾ ಅಥವಾ 5 ಸೀಟ್ರಾ? ಇದು 9 ಸೀಟ್ರ್ ಐತೆ ಸರ್ ಇದು. ಇಲ್ಲ 8 ಸೀಟ್ರ್ ಬರುತ್ತೆ. ಅಂದ್ರೆ ಸರ್ ಹಿಂದೆ ಎರಡು ಅದಾವೆ ಸೀಟ್, ಸೆಂಟ್ರ್ ಒಂದು ಐತಿ. ಅವರು ಸೀಟ್ ಎಕ್ಸ್ಟ್ರಾ ಹಾಕ್ಸಿರ್ಬೋದು. ಹಾಂ ರೀ. ಆರ್ ಟಿ ಒ ಕೆಪಾಸಿಟಿ 8 ಸೀಟ್ರ್ ಬರುತ್ತೆ ಅಷ್ಟೇ, ಇಲ್ಲ ಅದು ಆರ್ ಸಿ ಕಾರ್ಡ್ ಒಳಗೆ ಕೊಟ್ಟಿರ್ಬೇಕಲ್ಲ ಸರ್, ಅದ್ರ ಆರ್ ಸಿ ಕಾರ್ಡ್ ಒಳಗೆ. ಓಕೆ ಇರಲಿ ಬಿಡಿ, ಏನು ತೊಂದರೆ ಇಲ್ಲ. ಹಾಂ ಗಾಡಿ ಏನಾದರೂ ಎಷ್ಟು ಹೊಡಿದ್ರೆ ಅದನ್ನೇ ಮೀಟ್ರ್ ಗ್ಯಾರಂಟಿ ಹೇಳಕ್ಕೆ ಬರಲ್ಲ. ಹಾಂ ರೀ, ನಾ ಮೀಟ್ರ್ ಬೇಕಾದ್ರೆ ಅಲ್ಲಿ ನಾವು ಹೊಡೆದು ಕಳಿಸ್ತೀನಿ ರೀ, ಒಳಗೆ ವಿಡಿಯೋ ಮಾಡಿ ಕಳಿಸ್ತೀನಿ ರೀ ನಾವು. ಇರಲಿ ಪರವಾಗಿಲ್ಲ. ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದೆಯಾ ಒಳಗೆ? ಹಾಂ ಎಲ್ಲ ಫುಲ್ ಸೀಟ್ ಗೀಟ್ ಎಲ್ಲ ಹೊಸ ಸೀಟ್ ಅದಾವೆ ರೀ. ಸಿಸ್ಟಮ್ ಐತಿ, ಫ್ಯಾನ್ ಐತಿ. ಹಾಂ ಲೈಟಿಂಗ್ ಐತಿ, ಎಲ್ಲ ಐತಿ ರೀ. ಎಲ್ಲ ಮಾಡ್ಸೀನಿ ನಾನು ಮತ್ತೆ ತೊಗೊಂಬಂದು. ಓಕೆ. ನೀವು ಎಕ್ಸ್ಟ್ರಾ ಹಾಕ್ಸಿದ್ರಿ ಅವೆಲ್ಲ? ಹಾಂ ಎಲ್ಲ ಹಾಕ್ಸೇವ್ ರೀ. ಮತ್ತು ಟಯರ್ 80% ಐತಿ ರೀ ಟಯರ್. 4 4 ರೀ. ಓಕೆ. ಸ್ಟೆಪ್ನಿ ಇದೆಯಾ? ಹಾಂ ಸ್ಟೆಪ್ನಿ ಐತಿ ರೀ. ಈಗ ಜಾಕ್ ಎಲ್ಲ ಫುಲ್ A to Z ಐತಿ ರೀ ಗಾಡಿ. ಅಂದರೆ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಇದು? ಹಾಂ ಕಂಡೀಷನ್ ಫುಲ್ ಚೆನ್ನಾಗೈತಿ ರೀ. ಓಕೆ. ಈಗ ಗಾಡಿ ಹಾಗೆ. ಹಾಂ ಹೇಳಿ. ಮೈಲೇಜ್ ಗಿಲೇಜ್ ಏನೋ ಡ್ರಾಪ್ ಆಗಿದೆಯಾ ಹಳೆ ಗಾಡಿ ಅಂತ ಏನಾದರೂ? ಇಲ್ಲ ರೀ, ಹಂಗೇನು ಡ್ರಾಪ್ ಆಗಿಲ್ಲ ರೀ. ಒಟ್ಟು ಇಂಜಿನ್ ಕಂಡೀಷನ್ ರನ್ ಆಗಿದೆ? ಹಾಂ ಇಂಜನ್ ಮಾತ್ರ ಪ್ಯೂರ್ ಐತಿ ರೀ. ಗಾಡಿ ಮಾತ್ರ ಮಸ್ತ್ ಐತಿ ಕಂಡೀಷನ್. ಭಾಳ ಯೂಸ್ ಮಾಡಿಲ್ಲ ರೀ, ಪಾಲ್ಟಿ ಭಾಳ ಆಗ್ಯಾರ, ಆದ್ರೆ ಯೂಸ್ ಭಾಳ ಆಗಿಲ್ಲ ರೀ ಗಾಡಿ ಅದು. ಹ್ಞೂ
ಓಕೆ ಇದು ಇಂಜನ್ ಗ್ಯಾರೇಜಿಗೆ ತೋರಿಸಿದ್ವಿ, ಮಿಸ್ತ್ರಿ ಹೇಳಿದ್ರಿ ಮಸ್ತ್ ಐತಿ ಇಂಜನ್ ಅಂತ ಹೇಳಿದ್ರಿ. ಹಾಂ ಹಾಂ ಒಟ್ಟು ತಗೊಳ್ಳೋರಿಗೆ ಇಂಜಿನ್ ಕಂಡೀಷನ್ ಚೆನ್ನಾಗಿದ್ರೆ ಸಾಕು ಸರ್, ಅದೆಷ್ಟೋ ಸ್ವಲ್ಪ ಹಾಂ ಹೌದು ಸರ್, ಅದೇ ರೀ ಅವ್ರು ನೆನೆಸ್ಬೇಕು ತೊಗೊಂಡಾರ ನಮ್ಗೆ, ಹೌದಿಲ್ರಿ? ಹೌದು 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 ಹಾಂ ಕರೆಕ್ಟ್ ಸರ್. ಅವ್ರು ಬಂದು ಯಾಕಂದ್ರೆ ಗಾಡಿ ಚೆಕ್ ಮಾಡ್ತಾರಲ್ರಿ, ನೋಡಿದ್ರೆ ಗೊತ್ತಾಗ್ತೈತ್ರಿ ಗಾಡಿ ಸೌಂಡ್ ಗಿೌಂಡ್ ಹಾಂ ಬೇಕಾದಂಗೆ ಚೆಕ್ ಮಾಡ್ಕೊರಿ, ಭಾರಿ ಕಂಡೀಷನ್ ಐತಿ ಗಾಡಿ. ಹಾಂ 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 ಓಕೆ ಸರ್. ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ಮಟ್ಟ ಐತೆ ಸರ್? ಇನ್ನು 25 ಮಟನ ಐತ್ರಿ ಅದು. ಎಫ್ ಸಿನ? ಹಾಂ ಸರ್, ಅದ್ರೊಳಗೆ ಆರ್ ಸಿ ಕಾರ್ಡ್ ಒಳಗಿಲ್ಲ ಸರ್ ಅದು? ಇಲ್ಲ ಅದು ಎಫ್ ಸಿ ಅದು ಹಳೇದಲ್ಲ, ರಿನ್ಯೂವಲ್ ಮಾಡಿಸಿದಾಗ ಇನ್ನೇನು ಮಾಡ್ಸಿರಲ್ಲ, ಎಫ್ ಸಿಗೆ ಬರೀ ಸ್ಲಿಪ್ ಒಂದು ಕೊಡ್ತಾರೆ ಅಷ್ಟೇ. ಅದೇ ಸರ್, ಅದು ಬೇಕಾದ್ರೆ ನಾನು ಚೆಕ್ ಮಾಡ್ಕೊಂಡು ನಿಮ್ಗೆ ಪೂರ್ ಡೀಟೇಲ್ಸ್ ಕಳಿಸ್ಬಿಡ್ತೇನೆ ಸರ್. ಇದ್ರೊಳಗೆ ಯಾಕೆ ಚೆಕ್ ಇಲ್ಲ, ಈಗ ನಾವು ಯೂಟ್ಯೂಬ್ಗೆ ಹಾಕಿದಾಗ ನಿಮಗೆ ಕಾಲ್ ಮಾಡ್ತಾರೆ, ಅವಾಗ ಬೇಕಾದ್ರೆ ನೀವು ಅವ್ರಿಗೆ ಹೇಳಂತ್ರಿ. ಹಾಂ ಹಾಂ ಓಕೆ ಸರ್. ಇವಾಗ ಇನ್ಸೂರೆನ್ಸ್ ಏನಾದರೂ ಗೊತ್ತಿದೆಯಾ? ಇನ್ಸೂರೆನ್ಸ್ ಎಷ್ಟು ದಿನ ಇದೆ ಅಂತ? ಇನ್ಸೂರೆನ್ಸ್ ಇನ್ನೂ 1 ವರ್ಷ ಮಟ್ಟ ಐತ್ರಿ ಅದು. ಅದು ಇನ್ನೂ 1 ವರ್ಷ ಇದೆಯಾ? ಹಾಂ 1 ವರ್ಷ ಐತ್ರಿ. ಅಂದರೆ ಈಗ ತಗೊಂಡವ್ರಿಗೆ ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು. ಹಾಂ ಆರಾಮ್ ಹೊಡಿಬೋದು ರೀ, ಎಲ್ಲ ಚಾಲ್ತಿ ಐತ್ರಿ, ಪೇಪರ್ಸ್ ಪೂರ್ ಕ್ಲಿಯರ್ ಅದಾವೆ, ರನ್ನಿಂಗ್ ಇದ್ದಿತ್ತು. ಏನು ₹1 ಖರ್ಚಿಲ್ಲ? ಇಲ್ಲ ಖರ್ಚು ಏನಿಲ್ಲ ರೀ. ಅಂದ್ರೆ ಮುಂದೆ ನೀವು ಮುಂದೂ ಇದು ಆಕತಿ ಅಂದಾರ ರೀ, ಏನಂದ್ರೆ ಪರ್ಮಿಟ್ ಮುಂದೂ ಮಾಡ್ಕೊಡ್ತೇನೆ ಅಂತ ಅಂದಾರ RTOದಿಂದ. ಅಲ್ಲ ಹೇಳ್ಬೋದು, ಮುಂದೊಂದು ದಿನ ರೂಲ್ಸ್ ಏನು ಬರ್ತವೆ ಹೇಳಕ್ ಬರಲ್ಲ. ಈಗ ಸದ್ಯ ಮಟ್ಟಿಗೆ ಒಟ್ಟು ರೂಲ್ಸ್ ಐತ್ರಿ, ಮಾಡ್ಕೊಡ್ತೇವೆ ಅಂತ ಅಂದಾರ. ಅಂದ್ರೆ ಒಬ್ಬರು ತಗೊಳ್ಳೋರು ಒಬ್ಬರು ಕೇಳಿದ್ರಿ ರೀ, ಅವ್ರು RTO ಒಳಗೆ ಕೇಳಿದ್ವಿ ನಾವು, ಮಾಡ್ಕೊಡ್ತೀವಿ ಅಂತ ಅಂದ್ರಿ ರೀ ಅವರು. ಸರಿ ಸರಿ, ಇರಲಿ, ಏನು ತೊಂದರೆ ಇಲ್ಲ. ಬಟ್ ಏನಂದ್ರೆ ಈಗ ಪ್ರೆಸೆಂಟ್ ಅಂತೂ ನಡೆಯುತ್ತೆ ಗಾಡಿ. ಹಾಂ ನಡೀತೈತೆ ಸರ್. ಸರಿ ಸರಿ. ಬೇಕಾದ್ರೆ ಫೋನ್ ಯೂಸ್ ಮಾಡ್ಕೋಬೋದು ಸರ್, ಆರಾಮ್ ಬೇಕಾದ್ರೆ ಮಸ್ತ್ ಐತಿ ಗಾಡಿ. ಹಾಂ 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 ಈ ಗಾಡಿ ಇರೋದೆಲ್ಲಿ, ಹುಬ್ಳಿನಾ? ಹಾಂ ಹುಬ್ಳಿ ಸರ್, ಹುಬ್ಳಿ ಒಳಗೆ ಲಿಂಗನೂರು ಐತೆ ಸರ್ ನಮ್ಮ ಮನೆ ಕಡೆ. ಹುಬ್ಳಿ ಸಿಟಿನಾ ಅಥವಾ ಅಕ್ಕಪಕ್ಕ ಏನಾದರೂ ಹಳ್ಳಿ ಇದೆಯಾ? ಇಲ್ಲ ಸರ್, ಹುಬ್ಳಿ ಸಿಟಿನ ವಿದ್ಯಾನಗರ ಐತಲ್ಲ ಸರ್? ಹಾಂ 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 ಅಲ್ಲೇ ಸರ್ ನಮ್ಮ ಮನೆ. ಓಕೆ ಸರ್. ಗಾಡಿಗೆ ಅದು ರೇಟ್ ಏನು ಹೇಳ್ತಿದ್ರಾ? ಗಾಡಿ ಇದೆ 80 ಮಟ್ಟ ಹೇಳಾಗ್ತೇವೆ ಸರ್, ಲಾಸ್ಟ್ 80 ಹೇಳಾಗ್ತೇವೆ ಸರ್. 80 ಹೇಳ್ತಿದ್ದೀರಾ? ಹಾಂ 80 ಹೇಳಾಗ್ತೇವೆ, ಲಾಸ್ಟ್ 75 ಮಟ್ಟ ಬಂದ್ರೆ ಕೊಡ್ತೇವೆ ಸರ್. ಅಂದ್ರೆ ಸಿಸ್ಟಮ್ ಎಲ್ಲ ಹಾಕ್ಸೇವೆ ಸರ್ ನಾವು. ಹಾಂ 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 ಖರ್ಚು ಮಾಡಿ ಸುಮ್ಮನೆ. ಓಕೆ ಈಗ ಸ್ವಲ್ಪ ಮಾಡಲು ಓಲ್ಡ್ ಇರೋದ್ರಿಂದ ಹಾಂ ಸರ್. ಸ್ವಲ್ಪ ಯಾರಾದರೂ ನೋಡಿದರೆ ಅದು, ಯಾಕಂದರೆ ಓಲ್ಡ್ ಆಗಿರೋದ್ರಿಂದ ಸ್ವಲ್ಪ ಹಿಂಜರಿತಾರೆ ಜನ ಅಷ್ಟೇ. ಹೌದು ಗಾಡಿ ಇಂಜಿನ್ ಕಂಡೀಷನ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ಥರ ಇದೆ. ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಗಾಡಿ ಹೊರತು ನೋಡಿದ್ರಂದ್ರೆ ಸೌಂಡ್ ಗಿೌಂಡ್ ಎಲ್ಲ ಚೆಕ್ ಮಾಡಿದ್ರಂದ್ರೆ ಸ್ವಲ್ಪ ಲೈಕ್ ಮಾಡ್ತಾರೆ ಸರ್. ಈಗ ಏನಂದ್ರೆ ಪಾರ್ಟಿ ನೋಡಿ ಹೆದರ್ತಾರೆ ರೀ, ಪಾರ್ಟಿ ಭಾಳ ಆಗ್ಯಾರಲ್ಲ, ಇದ್ರ ಸಂಬಂಧ ಜನ ಹೆದರೋದು. ಓಲ್ಡ್ ಮಾಡಲ್ ಒಂದು ಪಾರ್ಟಿ ಒಂದು ಭಾಳ ಆಗಿರ್ತಾರಲ್ಲ. ಹೌದು 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 ಪ್ರಾಬ್ಲಮ್ ಸರ್. ಅಂದ್ರೆ ಬೆಂಗಳೂರು ಆಗಿತ್ತು ಸರ್ ಅದು ಗಾಡಿ, ಹಾಂ ಯಾರು ಯೂಸೇ ಮಾಡಿಲ್ರಿ, ಅಲ್ಲಿ ಗೊತ್ತೈತಲ್ಲ ಸರ್, ಟ್ರಾಫಿಕ್ ಸಂಬಂಧ ಯಾರು ಗಾಡಿ ಹೊರಗೆ ತೆಗಿಯಂಗಿಲ್ಲ ಭಾಳ. ಓಕೆ ಓಕೆ ಒಟ್ಟು ಏನಿಲ್ಲ, ಈ ತಗೊಳ್ಳೋರಿಗೆ ಆರಾಮಾಗಿ ಟೆನ್ಷನ್ ಇಲ್ದಂಗೆ ಓಡಿದ್ರೆ ಸಾಕಷ್ಟೇ ಅವ್ರಿಗೆ. ಹಾಂ ಓಕೆ ಸರ್, ಓಕೆ ಹಂಗೈತೆ ಸರ್ ಗಾಡಿ ಕಂಡೀಷನ್ ಐತೆ. ಓಕೆ ಸರ್, ಅಂದರೆ ಈಗ ಹುಬ್ಳಿಗೆ ಬಂದರೆ ಸಿಗುತ್ತೆ ಗಾಡಿ ಅದು? ಹಾಂ ಸಿಕ್ಕೈತೆ ಸರ್, ಸಿಕ್ಕೈತೆ ಹುಬ್ಳಿಗೆ ಬಂದು ನಾವು ಬಂದು ತೋರಿಸ್ತೀವಿ. ನಿಮ್ದು ಇದೇ ನಂಬರಾ ಸರ್? ಹಾಂ ಇದೇ ನಂಬರ್ ಸರ್ ನಂದು. ಸರಿ, ನಾನು ಹಾಕ್ತೀನಿ ಯೂಟ್ಯೂಬ್ಗೆ. ಈಗ ಹಾಂ ಸರ್. ಓಮಿನಿ ತುಂಬ ಬೇಡಿಕೆ ಇದೆ, ಅದ್ರಾಗೂ ಈ ರೈತರು ಅಂತಾರು ಸ್ವಲ್ಪ ಜಲ್ದಿ ಕೇಳ್ತಾರೆ, ಓಮಿನಿ ಇದ್ರೆ ಹೇಳಿ. ಹಾಂ ಸರ್, ಹೌದು ಕರೆಕ್ಟ್ ಸರ್, ಹೌದು ಹೌದು. ಹಂಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಕ್ಬಿಟ್ರೆ ನೋಡ್ತಾರೆ. ಈಗ ನಮ್ಮ ಗಾಡಿ ಯಾವುದು ಜಾಸ್ತಿ ವ್ಯೂಸ್ ಬರ್ತಿಲ್ಲ, ಓಮಿನಿದೆ ನಮ್ಮದು ಯೂಟ್ಯೂಬ್ ಚಾನಲ್ ಜಾಸ್ತಿ ಬರ್ತಾ ಇರೋದು. ಹೌದು ಸರ್, ಅಂದ್ರೆ ಸರ್ ಒಮಿನಿ ಹುಬ್ಳಿ ಧಾರವಾಡ ಎಲ್ಲಿ ಒಮಿನಿ ಇಲ್ಲ ಸರ್, ನಾವು ಭಾಳ ಹುಡ್ಕಾಡಿದ್ವಿ, ಎಲ್ಲಿ ಸಿಗಲಿಲ್ಲ. ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಪರಿಚಯದಿಂದ ಹೋಗಿ ತೊಗೊಂಬಂದೆ ಸರ್ ನಾ ಗಾಡಿ ಕಂಡೀಷನ್. ಗಾಡಿ ನೋಡಿ ಚೆಕ್ ಮಾಡಿ ಗ್ಯಾರೇಜಿಂದ ತೊಗೊಂಬಂದೇನಿ ರೀ ಅದನ್ನು. ಗ್ಯಾರೇಜಿನೆಲ್ಲ ಚೆಕ್ ಮಾಡಿಸ್ಕೊಂಡು ಕಂಡೀಷನ್ ಎಲ್ಲ ತಿಳ್ಕೊಂಡು ತೊಗೊಂಬಂದೆ ರೀ ಗಾಡಿ. ಓಕೆ 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 ಹಾಂ ಸರ್. ಓಕೆ ಸರ್, ಆಯಿತು, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಹಾಂ ಇನ್ನೂ ಸರ್, ಸ್ವಲ್ಪ ನೋಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡಿ, ಯಾಕಂದರೆ ಮಾಡಲಿಲ್ಲ. ಹಾಂ ಓಕೆ ಸರ್, ನೋಡೋಣ ಸರ್, ಅವಾಗ ಪಾರ್ಟಿ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಮುಗ್ಸೋಣ ಸರ್. ಸರಿ ಸರ್, ಆಯಿತು, ಓಕೆ. ಸರಿ ಸರ್, ಓಕೆ ಥ್ಯಾಂಕ್ ಯು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸ್ತಿರುತ್ತಲ್ಲ, ಮೊಬೈಲ್ ನಂಬರು, ಅದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟ್ ಅವ್ರಿಗೆ ಕರೆ ಮಾಡಿದರೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅವ್ರ ಕಡೆಯಿಂದನೇ ಪಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಕಡೆಯಿಂದ ಸೇಲ್ ಮಾಡ್ಬೇಕಂತಂದರೆ ನೀವು ನಿಮ್ಮ ಗಾಡಿ ಫೋಟೋಸ್ನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.